ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ, ಬೆನ್ನಿಲೇಔಟ್ ಅತ್ತಿಗುಪ್ಪೆ. ಗರ್ಭಿಣಿಯರು ಎಲ್ಲ ಆಸನಗಳು ಮಾಡಾದಮೇಲೆ ಶವಾಸನ ಹೇಗೆ ಮಾಡೋದು ಅಂತೇಳಿ, ಏಕೆಂದರೆ ಇವ್ರಿಗೆ ಸ್ವಲ್ಪ ಬೆನ್ನವೆಲ್ಲ ಬರುತ್ತೆ, ಅಂದರೆ ವೆಯ್ಟ್ ಮುಂದೆ ಜಾಸ್ತಿ ಆಗ್ತಾ ಬ್ಯಾಕ್ ಪೇನ್ ಸ್ವಲ್ಪ ಇರುತ್ತೆ. ಈ ಥರ ಮಾಡೋದ್ರಿಂದ ಬೆನ್ನಿನ ಭಾಗ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಹೇಗೆ ಮಾಡೋದು ಅಂತ ಈಗ ಮಲಕ್ಕೊಂಡು ತೋರಿಸ್ತಾರೆ. ಮಲಕ್ಕೊಳ್ಳಿ, ಕಾಲು ನೇರ ಇಟ್ಕೋಬೇಕು. ಈ ಲೋವರ್ ಬ್ಯಾಕಿಂದ ಬರಬೇಕಿದು ಈ ಭಾಗ. ಮಲಕ್ಕೊಳ್ಳಿ. ಈಗ ಇದು ಭುಜದ ಹತ್ರ ಬರಬೇಕು. ಭುಜ ಇದ್ರ ಮೇಲೆ ಬರಬಾರ್ದು, ಬ್ಲ್ಯಾಂಕೆಟ್ ಮೇಲೆ. ಕುತ್ತಿಗೆ ಮತ್ತು ತಲೆ ಮಾತ್ರ ಬ್ಲ್ಯಾಂಕೆಟ್ ಮೇಲೆ ಬರಬೇಕು. ಈ ಥರ ಬಂದಾಗ ಅವ್ರಿಗೆ ರಿಲ್ಯಾಕ್ಸ್ ಆಗಿರುತ್ತೆ. ಎಷ್ಟೊತ್ತು ಬೇಕಾದರೂ ಮಲ್ಕೋಬೋದು. ಹಸ್ತಗಳು ಸೀಲಿಂಗ್ ಕಡೆಗೆ, ಪಾದಗಳು ಸ್ವಲ್ಪ ಬೇಕಾದ್ರೆ ಇನ್ನೂ ಅಗಲ ಇಟ್ಕೋಬೋದು. ರಿಲ್ಯಾಕ್ಸ್ ಆಗಿರಲಿ. ಚಿನ್ ಸ್ವಲ್ಪ ಒಳಕ್ಕಿರಬೇಕು, ಕಣ್ಣು ಮುಚ್ಚಿರಬೇಕು ಮೃದುವಾಗಿ. ಈ ಥರ ಮಾಡಿದಾಗ ಏನಾಗುತ್ತೆ ನೋಡಿ, ಸ್ಟ್ರೆಚಿಂಗ್ ಇರುತ್ತೆ, ಅವ್ರಿಗೆ ರಿಲ್ಯಾಕ್ಸ್ ಆಗಿರುತ್ತೆ. ಇದು ಎಲ್ಲರೂ ಮಾಡ್ಕೋಬೋದು, ಬೇರೆಯವರು ಗರ್ಭಿಣಿಯರು ಅಂತಲೇ ಅಲ್ಲ. ಈ ಥರ ಬೆನ್ನೋವಿರೋರು, ಆಮೇಲೆ ಉಸಿರಾಟದ ಸಮಸ್ಯೆ ಇರೋರು, ಅವರೆಲ್ಲ ಈ ಥರ ಮಲ್ಕೊಂಡಾಗ ಏನಾಗುತ್ತೆ, ಚೆಸ್ಟ್ ಭಾಗ ಚೆನ್ನಾಗಿ ಓಪನ್ ಆಗೋದ್ರಿಂದ ಅವ್ರಿಗೆ ಬ್ರೀದಿಂಗ್ ಈಸಿ ಆಗುತ್ತೆ. ಈಗ ಒಂದೊಂದೇ ಅವ್ರಿಗೆ ವಿವರಣೆ ಕೊಡ್ತೀನಿ, ಯಾವ ರೀತಿ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂಥೇಳಿ. ಮೃದುವಾಗಿ ಕಣ್ಮುಚ್ಚಿರಬೇಕು, ಮುಖ ಶಾಂತವಾಗಿರಲಿ, ಹಲ್ಲುಗಳು ಕಚ್ಚಿರಬಾರ್ದು. ಮೃದುವಾಗಿ ತುಟಿಗಳನ್ನು ಮುಚ್ಚಿ ಕಾಲು ಬೆಳಿನಿಂದ ನಡು ನೆತ್ತಿವರೆಗೆ ಪ್ರತಿಯೊಂದು ಭಾಗಗಳನ್ನು ಸಡಿಲಗೊಳಿಸ್ತಾ ಪ್ರತಿಯೊಂದು ಭಾಗಕ್ಕೂ ವಿಶ್ರಾಂತಿಯನ್ನು ಕೊಡ್ತಾ ಬರಬೇಕು. ಎಲ್ಲೂ ಬಿಗಿತಾ ಇರಬಾರ್ದು. ತುಂಬ ಬೆಳಕಿರೋ ಕಡೆ ಶವಾಸನ ಮಾಡಬಾರ್ದು. ತುಂಬ ಬೆಳಕಿರೋ ಕಡೆ ಅಂತಂದರೆ ಕಣ್ಣಿನ ಮೇಲೆ ಬೇಕಾದರೆ ಒಂದು ಕರ್ಚೀಪು ಅಥವಾ ನ್ಯಾಪ್ಕಿನ್ ಏನಾದರೂ ಹಾಕ್ಕೊಂಡು ಮಾಡ್ಬೋದು. ಮೊದಲು ಕಾಲುಗಳನ್ನು ವಿಶ್ರಾಂತಿಯಲ್ಲಿರಿಸ್ಬೇಕು. ಎರಡೂ ಕೈಗಳನ್ನು ವಿಶ್ರಾಂತಿಯಲ್ಲಿರಿಸಿ, ಬೆನ್ನಿನ ಭಾಗ ವಿಶ್ರಾಂತಿಯಲ್ಲಿರಲಿ, ತಲೆ ಹಿಂಭಾಗ ಕುತ್ತಿಗೆಯ ಭಾಗ ವಿಶ್ರಾಂತಿಯಲ್ಲಿರಲಿ, ಹೊಟ್ಟೆ ಮಾಂಸಖಂಡಗಳು ಎದೆಯ ಭಾಗ ವಿಶ್ರಾಂತಿಯಲ್ಲಿರಲಿ. ಮುಖದಲ್ಲಿರುವ ಪ್ರತಿಯೊಂದು ಭಾಗವನ್ನು ವಿಶ್ರಾಂತಿಯಲ್ಲಿರಿಸ್ತಾ ಬನ್ನಿ. ವಿಶೇಷವಾಗಿ ಎರಡೂ ಕಣ್ಣುಗಳು, ಕಣ್ಣಿನ ಸುತ್ತ ಇರುವ ನರಗಳು, ಮಾಂಸಖಂಡಗಳು ವಿಶ್ರಾಂತಿಯಲ್ಲಿರಲಿ. ಹುಬ್ಬಿನ ಭಾಗ ವಿಶ್ರಾಂತಿಯಲ್ಲಿರಲಿ. ಪೂರ್ತಿಯಾಗಿ ವಿಶ್ರಾಂತಿ ಕೊಟ್ಟ ಮೇಲೆ ಮನಸ್ಸು ಉಸಿರಾಟದ ಕಡೆ ಬರಲಿ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರನ್ನು ಹೊರಗೆ ಬಿಡಿ. ಒಂದು 5 ನಿಮಿಷ 10 ನಿಮಿಷ ಈ ಥರ ಮಾಡಿಕೊಂಡು ನಿಧಾನ ವಾಪಸ್ ಬರುವಾಗ ಬಲಕ್ಕೆ ಹೊರಳಿ ಮೇಲಕ್ಕೆ ಬರಬೇಕು, ತಕ್ಷಣ ಮೇಲಕ್ಕೆ ಬರಬಾರ್ದು. ಕಾಲು ಬೆಳಿಗ್ಗೆ ಚಲನೆ ಕೊಡಿ. ಕೈ ಬೆರಳು ಕಾಲು ಬೆರಳೆಲ್ಲ ಚಲಿಸೋದ್ಮೇಲೆ ಎಡಮಂಡಿಯನ್ನು ಮಡಿಸಿ ಬಲಗೈ ಮೇಲಕ್ಕೆ ತೊಗೊಂಡು ಬಲಕ್ಕೆ ಹೊರಳಿ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡ ಹಸ್ತ ಮುಂದಕ್ಕೆ ನೆಲದ ಮೇಲೆ ಇರಲಿ. ಒಂದೆರಡು ಸೆಕೆಂಡ್ ಆದಮೇಲೆ ಮೇಲಕ್ಕೆ ಬನ್ನಿ, ಕೂತ್ಕೊಳ್ಳಿ.